ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಬೇಸಿಗೆಗೆ ತಂಪಾಗಿರುವಂತಹ ದೇಹಕ್ಕೆ ಒಳ್ಳೆ ತಣ್ಣಗೆ ಅನಿಸುವಂತಹ ಒಂದು ಹೆಲ್ದಿ ಡ್ರಿಂಕನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಈ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜವನ್ನು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ಈ ಡ್ರಿಂಕ್ ಮಾಡೋಕ್ಕಿಂತ ಮುಂಚೆ ಅಂದರೆ 1 ಗಂಟೆ ಮುಂಚೆ ನಾವು ನೀರು ಹಾಕಿ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗುತ್ತೆ. ನಾನು ಕಾಮ ಕಸ್ತೂರಿ ಬೀಜವನ್ನು 1 ಸ್ಪೂನ್ ಆಗುವಷ್ಟು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಸಾಬುದಾನಿನೂ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಬುದಾನಿ ಏನೂ ಬೇಕಾಗೋದಿಲ್ಲ. ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಸಾಬುದಾನಿ ಆದರೆ ಸಾಕಾಗುತ್ತೆ. ನೋಡಿ, ಸಾಬುದಾನಿ 1-2 ಗಂಟೆಗಿಂತ ಮುಂಚಿತವಾಗಿಯೇ ನಾವು ನೆನೆಸಿಟ್ಕೊಳ್ಬೇಕು. ಆವಾಗ ಮಾತ್ರ ತುಂಬ ಸೂಪರಾಗಿ ಬರುತ್ತೆ. ಹಾಗೆ ಈ ಕಡೆ ಒಂದು ಬೌಲನ್ನು ಗ್ಯಾಸ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 6 ಸ್ಪೂನ್ ಆಗುವಷ್ಟು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು 6 ಸ್ಪೂನ್ ಆಗುವಷ್ಟು ಸಾಬುದಾನಿ ಸಾಕಾಗುತ್ತೆ. ಆ ನಂತರ ಅದಕ್ಕೆ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ. ಮೊದಲಿಗೆ ಸಕ್ಕರೆಯನ್ನು ಹಾಕೊಳ್ಳೋದು ಬೇಡ, ಹಾಗೆಯೇ ಕುದಿಸ್ಕೊಳ್ಳೋಣ. ಪೂರ್ತಿಯಾಗಿ ಚೆನ್ನಾಗಿ ಕುದಿಬೇಕು. ನೋಡಿ, ಈ ಡ್ರಿಂಕನ್ನು ನೀವು ಒಂದು ಸಲನಾದರೂ ಮಾಡಿ ಕುಡಿದ್ರಿ ಅಂತಂದರೆ ಪದೇ ಪದೇ ಮಾಡ್ಕೊಂಡು ಕುಡಿತೀರಾ. ಅಷ್ಟೊಂದು ಸೂಪರಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕುದಿಯುವವರೆಗೂ ವೆಯ್ಟ್ ಮಾಡಿಕೊಂಡು ಕುದ್ದ ನಂತರ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು 6 ಸ್ಪೂನ್ ಆಗುವಷ್ಟು ಸಾಬುದಾನಿ ಹಾಕಿರೋದ್ರಿಂದ 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಜಾಸ್ತಿ ರುಚಿ ತಿಂತೀರಾ ಅಂತಂದರೆ ಇನ್ನೂ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬಹುದು. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ಡ್ರಿಂಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸಕ್ಕರೆ ಹಾಕಿದ ನಂತರ ಒಂದು ಕುದಿ ಬರುವವರೆಗೂ ನಾವು ವೆಯ್ಟ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿಟ್ಕೊಂಡು ಬಿಡೋಣ. ಈ ಕುದಿಸ್ಕೊಂಡಿರುವಂತಹ ಸಾಬುದಾನಿ ತಣ್ಣಗಾಗುವವರೆಗೂ ನಾವು ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಕಾಮ ಕಸ್ತೂರಿ ಬೀಜವನ್ನು ಮುಂಚಿತವಾಗಿಯೇ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ. ನೋಡಿ, ಸಾಬುದಾನಿ ಇಷ್ಟು ನೆನೆ ಹಾಕಿದರೆ ಸಾಕು. ನನಗೆ ಇನ್ನೊಂದು ರೆಸಿಪಿ ಮಾಡೋಕ್ಕೆ ಬೇಕು ಅಂತ ನಾನು ಸಾಬುದಾನಿ ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೆ. ಇವಾಗ ನಾನು ಈ ರೆಸಿಪಿ ಮಾಡೋದಕ್ಕೆ ಒಂದು 6 ಸ್ಪೂನ್ ಆಗುವಷ್ಟು ಸಾಬುದಾನಿನ ಯೂಸ್ ಮಾಡಿಕೊಂಡಿದ್ದೀನಿ. ಹಾಗೆ ಈ ಡ್ರಿಂಕಿಗೆ ಕೆಲವೊಂದು ಫ್ರೂಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗಾಗಿ ಮಾಡ್ತಾ ಇರೋದ್ರಿಂದ ಅರ್ಧ ಬಾಳೆಹಣ್ಣು ಕರೆಕ್ಟಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂತಂದರೆ ನೀವು ಬಾಳೆಹಣ್ಣನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು. ನೋಡಿ, ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಲ್ಲಂಗಡಿನೂ ಕೂಡ ತೆಗೆದುಕೊಂಡಿದ್ದೀನಿ. ಕಲ್ಲಂಗಡಿ ಕೂಡ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಅದಕ್ಕಾಗಿ ನಾನು ಬಾಳೆಹಣ್ಣು ಮತ್ತು ಕಲ್ಲಂಗಡಿನ 2 ಹಣ್ಣುಗಳನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಡ್ರಿಂಕು ಸೂಪರ್ ಆಗಿರುತ್ತೆ. ಹಣ್ಣುಗಳನ್ನು ಕೂಡ ಹಾಕಿರ್ತೀವಿ ಮತ್ತು ಕಾಮ ಕಸ್ತೂರಿ ಬೀಜನೂ ಕೂಡ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಈ ರೀತಿಯಾಗಿ ತಂಪಾಗಿರುವಂತಹ ಪಾನೀಯವನ್ನು ಮಾಡ್ಕೊಂಡು ಕುಡಿದ್ರಿ ಅಂತಂದರೆ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಮುಂಚಿತವಾಗಿಯೇ ಸಾಬುದಾನಿಯನ್ನು ಮಾಡಿಟ್ಕೊಂಡಿದ್ದೀವಲ್ವ, ಅದಕ್ಕೆ ಒಂದು ಸ್ವಲ್ಪದಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಡ್ರಿಂಕು ತಿಳಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಗಟ್ಟಿಯಾಗಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ತಿಳಿ ಇದ್ದರೆ ಕುಡಿಯುವಾಗ ಸೂಪರಾಗಿರುತ್ತೆ. ನಾವು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರಿ ಅಂತಂದರೆ ಕೂಲಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಸಾಬುದಾನಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಗ್ಲಾಸ್ ತೆಗೆದುಕೊಂಡಿದ್ದೀನಿ. ಗ್ಲಾಸಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜ, ಆ ನಂತರ ಕಲ್ಲಂಗಡಿ, ಕಟ್ ಮಾಡ್ಕೊಂಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಂಡು ಮೇಲ್ಗಡೆ ಮತ್ತೆ ಕಾಮ ಕಸ್ತೂರಿ ಬೀಜವನ್ನು ಹಾಕ್ಕೊಂಡು ಮಾಡ್ಕೊಂಡಿರುವಂತಹ ಸಾಬುದಾನಿಯನ್ನು ಹಾಕ್ಕೊಳ್ಳಿ. ಆ ನಂತರ ಮೇಲ್ಗಡೆ ಅಲಂಕಾರಕ್ಕಾಗಿ ಮತ್ತೆ ಕಲ್ಲಂಗಡಿ ಮತ್ತು ಬಾಳೆಹಣ್ಣನ್ನು ಹಾಕ್ಕೊಂಡು ಸೂಪರಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು 1-2 ಗಂಟೆಯವರೆಗೆ ಫ್ರಿಜ್ಜಲ್ಲಿ ಇಟ್ಟರೆ ಕುಡಿದ್ರಿ ಅಂತಂದರೆ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ ಮತ್ತು ಕುಡಿಯುವಾಗಲೂ ಕೂಡ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಹೆಲ್ದಿ ಡ್ರಿಂಕು ಮತ್ತು ಈ ಬೇಸಿಗೆಗೆ ಏನಾದರೂ ತಂಪಾಗಿ ಕುಡಿಬೇಕಂತಂದರೆ ಸೂಪರಾಗಿ ಈ ಡ್ರಿಂಕನ್ನು ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿರುವಂಥ ಒಂದು ಡ್ರಿಂಕು. ಬೇಗನೆ ಮಾಡ್ಕೊಳ್ಬಹುದು. ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಟು ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಕಲ್ಲಂಗಡಿ ಮತ್ತು ಇನ್ನೂ ಯಾವುದಾದ್ರೂ ಥರದ ಹಣ್ಣುಗಳಿತ್ತು ಅಂತಂದರೆ ಈ ಡ್ರಿಂಕಿನಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಮೇಲ್ಗಡೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬಹುದು. ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಡ್ರಿಂಕು. ಒಂದು ಸಲ ಮಾಡ್ಕೊಂಡು ಕುಡಿದು ನೋಡಿರಿ, ಪದೇ ಮಾಡ್ತೀರಾ. ಬೇಸಿಗೆ ಮುಗಿಯುವವರೆಗೂ ಈ ಡ್ರಿಂಕನ್ನು ದಿನಾಲೂ ನಿಮ್ಮ ಮನೆಯಲ್ಲಿ ತಪ್ಪದೇ ಮಾಡ್ತೀರಾ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಬೇಸಿಗೆಗೆ ದೇಹಕ್ಕೆ ತಂಪಾಗಿರುವಂತಹ
ಹಾಗೆ ಕೂಲ್ ಆಗಿರುವಂತಹ ಒಳ್ಳೆಯದಾಗಿರುವಂತಹ ಪಾನೀಯವನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ಮುಂದಿನ ಹೊಸ ವೀಡಿಯೋನಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.